ಓಕೆ ಸ್ನೇಹಿತರೆ, ಇವಾಗ ನೋಡಿ ನಮ್ಮ ಅತ್ತಿ ತೊಗರಿ ಹೊಡ್ಯಾಕತ್ತಾರ. ಅವಾಗೇನು ತೋರಿಸಿದ್ನೆಲ್ಲ ಹುರಿಯೋದು ನೋಡ್ರಿ. ಇವೆಲ್ಲ ಹುರಿದಂಥ ತೊಗರಿ ಅಲ್ಲಿ ಹೊಡೆದಾರ ನೋಡ್ರಿ. ಇಷ್ಟು ಅಲ್ಲೇ ಕಲ್ಲಾಗೆ ಹೊಡೆದ. ಗಿರಣಿಗೆ ಹೋಗ್ಬೇಕಂದ್ರೆ ಏನು ಸ್ವಲ್ಪ ಯಾಕೆ ಗಿರಣಿ ಕೊಡದವ ತಿರುತ್ನಿ ಅಂತೇಳಿ ತಿರ್ವಾಕತ್ತಾರ ನೋಡ್ರಿ. ಏನು ಮಾಡ್ತೀವಿ, ಗಿರಣಿ ಕೊಟ್ಟರೆ ಕಾಮಗಾಗಲ್ಲ. ಹಿಟ್ಟರ ಮಾಡ್ತಾರ, ಇಲ್ಲ ನುಚ್ಚರೆ ಆತವ. ಸ್ವಲ್ಪ ಇದ್ವಲ್ಲ, ಹಿಂಗಾಗಿ ಒಂದು 6-7 ಸೇರ್ ಇದ್ವು. ಹಿಂಗಾಗಿ ಇಲ್ಲೇ ಹೊಡ್ಯಾಕತ್ತಾರ ನೋಡ್ರಿ. ನನಗೂ ಕೂಡ ಹುಷಾರಿಲ್ಲ, ಏನು ಮಾಡ್ತೀರ, ಹಿಂಗೆ ಒಂದು ಇರ್ತೈತಿ. ಇವು ಮೊದಲು ಹಾಸನ ಮಾಡ್ಕೊಳಕತ್ತಾರ. ಸ್ವಲ್ಪ ಹಾಸನ ಮಾಡ್ಕೊಂಡ್ಬಿಟ್ಟು ತಿರುವುದು. ಅವು ತುಗಾಯಿ ಇಸ್ಕೈಯಾಗ ಈಗ ಕೊಳ್ಳೆ ಬ್ಯಾಳಿ ಊದಿತಾವು ಇದನ್ನು ಮಾಡುತ್ತಾ. ಈಗ ಹೆಂಗಾಗಿ ಒಂದು ತೋರಿಸ್ತಾರೆ ನೋಡ್ರಿ. ಹೆಂಗೆ ಅದನ್ನು ರೂಪ ಹಾಕವಲ್ರಿ. ನುಚ್ಚ ಭಾಳ ಬಿದ್ದಾವ್ರಿ. ಬ್ಯಾಳಿ ಇನ್ನು ಚಂದ ಬೂತಾವ. ತೊಗರಿ ಚಲೋ ಇಲ್ಲ, ಸಣ್ಣದಮ್ಮ ಇರ್ತಾವ. ಏನು ಮಂದಿ ಕೊಟ್ಟರು ಚಲೋ ಏಕರಾಶಿ ತೊಗರಿ ಅದರ ಚಂದ ಬೀಳ್ತಾವ. ಬ್ಯಾಳಿ ಬಾಟ್ಲ ಬೇರೆದವ್ರು ಕೊಟ್ಟದ್ವಲ್ರಿ. ಅದು ಎಷ್ಟೋ ಆಸರ ಆತದ ನಮಗೆ. ಎಷ್ಟೋ ಒಂದಿನ ಹೋಗ್ತಾವ ಬ್ಯಾಳಿ. ಅದಕ್ಕೆ ಬೆನ್ನಪ್ಪನ್ನ ಗುಂಡಾದ್ರು ಬಿದ್ದಿಲ್ಲ. ಪಾಡ ಗುಂಡು ಬಿದ್ದಿಲ್ಲ. ನುಚ್ಚಾದ್ರ ಆಗ್ಲಕ್ ಮತ್ತೆ ಏನು ಮಾಡ್ತೀನಿ. ನುಚ್ಚಾದ್ರೂ ಎಲ್ಲ ಬ್ಯಾಳಿಗೆ ಒಳ್ಕೊತದಲ್ಲ ಸಾರು ಮಾಡಕ್ಕೆ, ಬ್ಯಾಳಿ ಮಾಡಕ್ಕೆ. ಇದ್ರದ್ದು ಪೂರ ಸಣ್ಣ ನುಚ್ಚು ಬರ್ತದಲ್ಲ, ಅದ್ರದ್ದು ಒಂದಿನ ಪಲ್ಯ ಮಾಡಿ ತೋರಿಸ್ತೇನೆ ರೀ. ನುಚ್ಚು ಬ್ಯಾಳಿ ಪಲ್ಯ. ನುಚ್ಚ ಚಾಣಿ ಹಿಡಿಬೇಕು. ಸಣ್ಣ ನುಚ್ಚ ಹಿಟ್ಟ ಕಡೆಕಾಗ್ತದ. ನೀವೆಲ್ಲ ಅವಾಗ ಗಿರಣಿಗೆ ಹೋಗಿ ಓಡಿಸ್ಕೊಂಬಂದ್ರೆ ಏನು ಮನೆಗೆ ಹೊಡೆದ್ರಿ ಅತ್ತಿ? ಮನೆಯಾಗೆ ಹೊಡೆದಿವ್ರಿ ನಾವು. ಒಂದೊಂದು ಚೀಲ ತೊಗರಿ ಮನೆಯಾಗೆ ಹೊಡೆದಿವ್ರಿ. ಮನೆಯಾಗೆ ಆ ಗಿರಣಿ ಇದ್ರೂ ಗಿರಣ್ಯಾಗ ಹೊಡಿತಿದ್ದಿಲ್ರಿ ಅವಾಗ. ಈಗೇನದ ಗಿರಣ್ಯಾಗ ಹೊಡಿತಾರ ಕಾಡ್ಲಿ ತೊಗರಿ. ನಾವು ಮನೆಯಾಗೆ ಒಂದೊಂದು ಚೀಲ ತೊಗರಿ ಕಡ್ಲಿ ಬ್ಯಾಳಿ ಕಲ್ಲಾಗ, ತೊಗರಿ ಬ್ಯಾಳಿ ಕಲ್ಲಾಗ ಎಲ್ಲ ಒಟ್ಟು ಕಲ್ಲಾಗೆ ಹೊಡೆದಿವ್ರಿ ನಾವು. ಈಗ ಗಿರಣಿ ಆಗ್ಯಾವ. ಈಗ ತೊಗರಿ ಬ್ಯಾಳಿ ಒಡೆವು ಬಂದಾವ, ರವೆ ಒಡೆವು ಬಂದಾವ, ಗೋಧಿ ಬೀಸೋದು ಬೇರೆ, ಜೋಳ ಬೀಸೋದು ಬೇರೆ. ಈಗೆಲ್ಲ ನಾನಾ ಥರ ಗಿರಣಿ ಬಂದದ. ಈಗೆಲ್ಲ ಏನು ಮಾಡೋದು, ರೊಕ್ಕನೇ ಅಲ್ರಿ. ಈಗ ರೊಕ್ಕಲಿಂದೇ ಎಲ್ಲನೂ. ನಮಗೆ ರೊಕ್ಕ ಇದ್ದಿದ್ದಿಲ್ಲ. ಕಲ್ಲಾಗೆ ಹೊಡೆಯೋದು, ಕಲ್ಲಾಗೆ ಬೀಸೋದು, ದರ ಒಂದು ಕಲ್ಲಾಗೆ. ಈಗೆಲ್ಲ ಕಲ್ಲೆಲ್ಲ ಅಂತಿರ್ತಾವೆ ದೊಡ್ಡ 3 ಮಂದಿ ಕೂತು ಜೋಳ ಬೀಸ್ಯಾರ್ರಿ. 3 ಮಂದಿ ಕಲ್ತು ಜೋಳ ಬೀಸಿ ಮಾಡ್ಕೊಂಡು ಉಂಡಾರ. ಈಗೆಲ್ಲ ಗಿರಣಿಗೆ ನೋಡ್ರಿ. ಈಗ ದರ ಒಂದು ಗಿರಣಿನೇ ಗಿರಣಿ ನಾಜೂಕ. ಇವಾಗ ಅವಾಗ ನಂಗೆ ನಿಮ್ಮಂಗೆ ನಮಗೆಲ್ಲ ಮಾಡಬಾರ್ತದ. ಅದಕ್ಕೆ ನಾವು 3 ದಿನಕ್ಕೆ ಮಕ್ಕೋತೀವಿ ಆರಾಮಿಲ್ಲ ಅಂತೇಳಿ. ಎಣ್ಣೆ ಗಿರಣಿ ಇತ್ತು. ಎಣ್ಣೆ ಗಿರಣಿ ಇದ್ರೂ ಇಂಥವು ಹೊಡಿತಿದ್ದಿಲ್ಲ ಎಣ್ಣೆ ಗಿರಣ್ಯಾಗ. ಈಗ ಕವಳಿ ಮೊದಲು ಮಾಡಿ ಗಿರಣ್ಯಾಗೆ ನಾವು ಕವಳಿ ಕುಟ್ಟೋದು, ನವಣಿ ಕುಟ್ಟೋದು ಎಲ್ಲ ಕಲ್ಲಾಗ ಒಳ್ಳಾಗ ಬರೇ ಅದೇ ಮಾಡಿವ್ರಿ ನಾವು. ಈಗ ಇವು ಎಲ್ಲ ಗಿರಣಿನೇ ಬಂದಾವ್ರಿ. ದರ ಒಂದಕ್ಕೆ ಗಿರಣಿ ಬಂದಾವ ದರ ಒಂದಕ್ಕಂತೇಳಿ ನಾವು ಹಿಂಗದೀವಿ. ನೀವೆಲ್ಲ ನ್ಯಾಚುರಲಾಗಿ ಕಲ್ಲಾಗ ಕುಟ್ಟಿ ಬೀಸಿ ಮಾಡಿರಿ ಅಂತೇಳಿ ನಿಮ್ದು ಆಯಸ್ಸನ್ನು ಗಟ್ಟೈತಿ, ಆರೋಗ್ಯನ ಚಂದ ಐತಿ ನಿಮ್ದು. ನಾವು ಹೆಚ್ಚಿಗೆ ಮಾತಾಡೋದು ಗಂಟ್ಲ ಬ್ಯಾನದ ಅಂತೀವಿ ನಾವು. ನಮ್ಮ ಕಾಲ ಹಿಂಗದು. ಹೌದಿಲ್ಲ ಸ್ನೇಹಿತರೆ? ನಿಜ ಅಲ್ವಾ ನಾನು ಹೇಳೋದು? ಅವ್ರ ಥರ ನಾವು ಬದುಕೋಕ್ಕಾಗತ್ತಾ? ಈಗಿನ ಜೈಮಾನ ಹೆಂಗೈತಿ, ಈಗಿನ ಕಾಲಮಾನ ಹೆಂಗೈತಿ, ಎಲ್ಲ ನಾಜೂಕ. ಆದ್ರಂತೇಳಿ ನಾವು ನಾಜೂಕ. ಹಿಂಗೆ ನೋಡ್ರಿ ಬೀಸೋದು. ಕೆಳಗೆ ಸರ್ದಾಡ್ತೈತಿ. ಕೆಳಗೂ ಬಂಡಿ ಅದು ಸರ್ದಾಡ್ತದ. ಹಿಂಗೆ ಬೀಸ್ತಾರೆ ನೋಡ್ರಿ.
ನಿಂಗಮ್ಮಾಯಿ ಹಾಡ ಹೇಳತ್ತಿದ್ಲಕ್ಕಿ ಒಂದು, ಕೊಟ್ಟೋದು ಖುಷಿ ಬಾಳ ಬೀಸೋದು ಬಿಗಿ ಬಾಳ ಅಂತೇಳಿ ನಿಂಗಮ್ಮ ಈ ಹಾಡ ಹೇಳ್ತಿದ್ಲ ಅಂದೆ. ಅವಾಗ ಚಜ್ಜಿ ಕುಟ್ಬೇಕಾದ್ರೆ ನಾವು ಸಣ್ಣರಿದ್ದಾಗ ಚಜ್ಜಿ ಸಂಗಟಿ ಮಾಡ್ತಿದ್ಲಲ್ಲ, ಒಳ ಕುಟ್ಟೋದು ಖುಷಿ ಬಾಳ ಬೀಸೋದು ಬಿಗಿ ಬಾಳ ಅಂತೇಕೆ ಹಾಡ ಹೇಳ್ತಿದ್ಲಕ್ಕಿ. ಹಾಂ ನೀನು ಬರ್ತದ, ನೀನು ಹೇಳು. ಬರ್ಲ ಅಕ್ಕಿ ಹೇಳ್ತಿದ್ಲ ಅವಾಗ ನಾವು ಸಣ್ಣರಿದ್ದೇವಲ್ಲ, ನಾ 6ನೇ ಕ್ಲಾಸಿನ ಶಾಲೆಗೆ ಹೋಗ್ತಿದ್ ನೋಡಿ ಅವಾಗ ಹಾಡಕ್ಕಿ. ಸುಮ್ಮನೆ ಕುಂತು ಉಣ್ಣಂದ್ರೆ ಹಾರಾಡಿ ಉಣ್ತಾಳ ಅಂತೇಕೆ ಹಾಡ್ತಿದ್ಲು. ಕುಟ್ಟೋದು ಖುಷಿ ಬಾಳ ಬೀಸೋದು ಬಿಗಿ ಬಾಳ, ಸುಮ್ಮನೆ ಕೂತ್ಕೊಂಡು ಉಣ್ಣಂದ್ರೆ ಈಜಲಕ್ಷ್ಮಿ ಹಾರಾಡಿ ನಗತಾಳ ಅಂತೇಕೆ ಹಾಡ್ತಿದ್ಲು. ನಾ ಕೇಳಿ ನೋಡಿ, ಅದು ಗಮತ್ತಿನ ಮ್ಯಾಗ ಇರ್ತಿತ್ತು ಅದು. ಅವಾಗ ಸಂಗಟಿ ಮಾಡ್ತಿದ್ಲಕ್ಕಿ ಕುಟ್ಟಿ, ಚಜ್ಜಿ ಕುಟ್ಟಿಕೆ ಚಜ್ಜಿ ಸಂಗಟಿ ಚಂದ ಆತಿತ್ತದ ಅವಾಗ. ಎಷ್ಟು ರುಚಿ ಆತಿ. ಬೆಲ್ಲ ಹಾಕೊಂಡ್ಕೆ ಉಣ್ತಿದ್ರಿ ಮಾಡೋದು. ಬೆಲ್ಲ ಹಾಕೊಂಡು ಸುರೇದೆ ಚಂದ ಆತಿತ್ತು. ಅವ್ರು ಮಾಡಿದ್ದು ಈ ಸದ್ ನೆನಸುಗಳಾಗ್ಯದ ಅವ್ರು ಮಾಡಿದ್ದು ಉಂಡದ್ದು. 2 ದಿನಕ್ಕ 3 ದಿನಕ್ಕ ಕುಟ್ಟದೆ ಸಂಗಟಿ ಮಾಡದೆ ನಮ್ಮ ಅಪರೂಪಕ್ಕೆ ಯಾರ ಬಲ್ಲ ತೊಗೊಂಬಂದಿದ್ಲ ಮಾದೇವ ಚಜ್ಜಿನ. ಅಪರೂಪಕ್ಕೆ ಒಂದು 2 ಸಾರಿ 3 ಸಾರಿ ಮಾಡಿದ್ಲು ನೋಡು ಅವಾಗ. ಅದು ಬೆಲ್ಲ ಹಾಕೋದು ಯಾಕೆ ಸುಡೋದೆ ಸುರಿ ಎಷ್ಟು ರುಚಿ ಅದು. ಬಳ್ಳ ಕುಟ್ಟಿತ್ತು. ಅವ್ರು ರೊಟ್ಟಿ ಮಾಡಿದ್ರು ಘಮ ಘಮ ಅಂತಿದ್ವು ಅವಾಗ. ಈಗೇನು ಇಲ್ಲ, ಈಗ ವಾಸನೆ ಅನ್ನೋದೇ ಇಲ್ಲ ಈಗ ಅವಕ್ಕೆ. ಎಷ್ಟು ನುಚ್ಚು ಅದೇ ಮೇಲೆ ಕುದ್ರೆ ಘಮ ಘಮ ಘಮ. ಅವಕ್ಕೆ ಏನಾರ ಮಾಡೋ ಮುಂದಾಗ ಹಾಡ್ಬೇಕಂದ್ರೆ ಅದು ನೆನಪಿರೋರು. ಅವು ಸುಮ್ಮನೆ ಕಾರ್ಯ ಕೊಟ್ಟು ಮಕ್ಕೊಡ್ತಿನಲ್ಲಿ ಇದ್ದತ್ಲ ಒಂದು ನೆನಪಂತ. ಮಲ್ಲಯ್ಯನ ನೆನದೆ ಮನದಾಗ ಎಲ್ಲ ದನಿ ಚಂದ ದನಿನೇ ಹೋಗ್ಬಿಟ್ಟ. ಇಬ್ಬರು ನಮ್ಮ ಹೋಗಿ ಬೀಸಲ್ ಕತ್ಲ ಅಂದ್ರೆ ನಾನು ನಿದ್ದಿನೇ ಹತ್ತಿದ್ದಿಲ್ಲ. ಆಕೆನ ಕೂಡ ಎದ್ದು ಕೇಳಿ ಇಬ್ಬರು ಕಾಲ್ತಾಗಿ ಪದ ಹಾಡಾಕಿ ನಾ ದನಿ ಕೂಡ ಹಾಕಿ ಇಬ್ಬರು ಕಲ್ತು ಬೀಸ ಹಾಡೆ ಬಂದ ಮನಸ್ಸು ಬನ ನೋಡ ಸಹಿದ್ದೇವೆ ಬಂದ ಮನ ನೋಡ ಬಂದು ಮನ ಸುತ್ತ ಮನದ ಮ್ಯಾನೇರ ಹೊದ ನರಗಾಡದೆ ಇಡೀ ಚಂದ ಸಹಿದ್ದೇವೆ ಬಂದ ಮನ ನೋಡ ಹಾಕಿ ನನ್ನ ಮನಿಯ ಮಗ ಬಂದಮ್ಮನ ನೋಡ ಬಂದಮ್ಮನ ನೋಡ ಬನಶಂಕರಿಗೆ ನೋಡ ಬಂದಮ್ಮನ ಸೂತ ಬನ ನೋಡ ಸಖಿಯೇ ಬಂದಮ್ಮನ ಬಂದು ಅಮ್ಮನ ಸುತ್ತ ಬನದ ಒಳಗಿರವದ ನರದೇನೋ ಇಡೀ ಚಂದ ಬಂದ ನೋಡ
ಹುಡುಕಿ ಒಯ್ದಾಳ ಹೂವ ಗುಡಿ ಸಖಿ ಆಡಲಿ ತೋರಿ ನೋಡೆನ ಹಣಿ ಮ್ಯಾಲೋಡಿ ಕಯನ ಸಖಿಗೆ ಬಾರಮ್ಮ ಹಣಿ ಮ್ಯಾಲೋಡಿ ಕಯನ ಸಖಿಗೆ ರುದ್ರಾಕ್ಷಿ ಹರ ಹೊಳದ ಸಖಿಯೇ ಬಾರಮ್ಮ ಹಿಂಗೆ ಚಾಣಿ ಹಿಡಿತಾರೆ ನೋಡ್ರಿ ಅವನ್ನ ಕೆಳಗೆ ನುಚ್ಚುಗಳೆಲ್ಲ ಕೆಳಗೆ ಬೀಳ್ತಾವ ಸೊಟ್ಟಿ ಬ್ಯಾಳಿ ಎಲ್ಲ ಮ್ಯಾಲೆ ಇರ್ತಾವೆ ನುಚ್ಚುಗಳು ಕೆಳಗೆ ಬೀಳ್ತಾವ ಅವ್ರಿಗೆ ಕಾಲು ಮಡ್ಸಕ್ಕೆ ಬರಲ್ರಿ ವಯಸ್ಸಾಗೈತಿ ಕಾಲು ಮನೆಯಲ್ಲ ಅದಕ್ಕೆ ನುಚ್ಚ ಸಣ್ಣ ನುಚ್ಚ ತಮ್ಮ ನುಚ್ಚ ಕೆಳಗೆ ಬೀಳ್ತಾವ್ರಿ ಬ್ಯಾಳಿ ಏನದ ಕಡ್ಯಾಕಾತ ಸಣ್ಣ ನುಚ್ಚ ಎಲ್ಲ ನುಚ್ಚು ತೊಗರಿ ಚಲೋ ಇಲ್ಲಾರ್ದಕ್ಕೆ ನುಚ್ಚ ಭಾಳ ಬಿದ್ದಾವ್ರಿ ನಡಿತೈತಿ ಏನಿದೆ ನುಚ್ಚ ಇದು ಕಡ್ಯಾಕ ಮಾಡೋ ಹಿಟ್ಟು ಕಡ್ಯಾಕ ಸಣ್ಣ ನುಚ್ಚು ಕಡ್ಯಾಕ ಅವಾಗ ಇದು ಹಿಟ್ಟು ಏನದ ಸಣ್ಣ ಹಿಟ್ಟು ಸಣ್ಣ ಜರುಡಿಲೆ ಹಿಡಿದು ನಾವು ನಾದಿ ಜಿಗಿ ಹಾಕಿ ನಾದಿ ಉಪ್ಪು ಹಾಕಿ ರೊಟ್ಟಿ ಮಾಡ್ಕೊಂಡು ಉಂಡಿವ್ರಿ ಅವಾಗ ಚಂದ ಈಗ ಯಾರು ಉಣ್ತಾರೆ ಇಲ್ಲ ಚಂದ ಆತಿತ್ತ ಹ್ಞೂ ರುಚಿ ಆಗ್ತಿತ್ತು ಹಿಟ್ಟ ಬಾಲಕರ ಮನ್ಯಾಗ ದೊರಾಯಿ ಒಯ್ಯಿ ಮದ್ಯ ಇದು ಹಿಟ್ಟ ಅಂತೇಳಿ ಬ್ಯಾಳಿ ಹೊಡೆದು ಹಿಟ್ಟು ಕುಡಾಕಿ ಅದು ನೆನೆ ಇಡೋದು ಹಿಟ್ಟ ಸಣ್ಣ ಜಲುಡಿಲೆ ಸೋಸಿ ಹಿಟ್ಟು ನೆನೆ ಇಟ್ಟು ಉಪ್ಪು ಹಾಕಿ ಅದರ ಕಲಿಸಿ ಹಿಟ್ಟು ಒಂದೆರಡು ನೆನೆ ಇಡೋದು ನೆನೆ ಇಟ್ಟಕ್ಕೆ ಹಿಂದ್ರಗಡಿಗೆ ರೊಟ್ಟಿ ಮಾಡಾಗ ಮತ್ತೆ ಜೋಳದ ಹಿಟ್ಟು ಹಾಕೊಂಡು ನಾದಿ ತೊಗರಿ ನುರ್ಗಿನ ರೊಟ್ಟಿ ಅಂತಿದ್ರು ಅವಾಗ ನುರ್ಗಿನ ರೊಟ್ಟಿ ತೆಕ್ಕೆ ಉಪ್ಪು ಹಾಕಿ ಮಾಡಿಕೊಂಡು ಚಂದ ನುರ್ಗಿನ ರೊಟ್ಟಿ ಅಂತೇಳಿ ಬಿಸಿ ಬಿಸಿವು ದಮ್ಮಗೆ ಮಾಡ್ಕೊಳ್ಕೆ ಉಣ್ತಿದ್ದೆವು ಏನು ಆಗ್ತದೆ ಆಗ ಎಲ್ಲ ಕಡ್ಲೆ ಹಿಟ್ಟ ಕಡ್ಲೆ ಹೊಡಿಬೇಕು ಕಡ್ಲೆ ಹಿಟ್ಟ ಅದು ಚಂದಾಗೆ ಸೋಸಿ ಕೇರಿ ಅದನ್ನು ಹಿಟ್ಟು ಹಾಕಿ ದಪ್ಪಟೆ ಉಳ್ಳಾಗಡ್ಡಿ ಹಸಿಮೆಣ್ಸಿಕಾಯಿ ಹಾಕಿ ದಪ್ಪಟೆ ಮಾಡ್ಕೊಂಡು ಚಂದಿಗೆ ಹಂಗೆ ಆಗ್ತೈತೆ ಎಲ್ಲ ಯಾ ಕಡ್ಲೆ ನುಚ್ಚು ಕೆಡಿಸಿಲ್ಲ ತೊಗರಿ ಹಿಟ್ಟು ಕೆಡಿಸಿಲ್ಲ ಅವ್ರಂತಾರ್ರಿ ಈಗ ಆಗಿನ ಕಾಲ ಮಾಡ್ತಿರ್ಲೇವ ನಮ್ಮ ಅತ್ತಿ ಇದರಂದೆ ಹಿಟ್ಟಿಂದು ಮಾಡ್ತಾರೆ ಚಂದ ಆತು ಚಲೋ ಹಿಟ್ಟಿಂದು ಪಲ್ಯ ಆಕೆ ಅಲ್ಲಿ ಮಾಡಿದ್ಲು ಒಂದ್ಸಾರಿ ವಿಡಿಯೋ ಮಾಡಿ ಹಾಕ್ಯಾಳ ಇದ್ರದ್ದು ಇದ್ರದ್ದೇ ಹಿಟ್ಟಿನ ಪಲ್ಯದಂಗೆ ಚಂದ ಆತದ ಈಕೆ ಮಾಡಿ ತೋರ್ಸ್ಯಾಳ ಹಸಿ ಉಳ್ಳಾಗಡ್ಡಿ ಅದು ಹಾಕಿ ಹಸಿ ಉಳ್ಳಾಗಡ್ಡಿ ಕೊತ್ತಂಬರಿ ಅವಾಗ ಯಾರು ಬರ್ಬೇಕು ಈಗ ವಿಡಿಯೋ ಮಾಡಿ ಹಾಕ್ಯಾಳ ಆಕಿನ ಈಗ ಹಸಿ ಮೆಣಸಿನಕಾಯಿ ಹಸಿ ಉಳ್ಳಾಗಡ್ಡಿ ಕೊತ್ತಂಬರಿ ಹಾಕಿ ಮಾಡ್ಲಿ ಎಷ್ಟು ರುಚಿ ಆಗ್ತದೆ ಈಗ ಬನ್ನಿ ಅದು ಅವ್ರಂತಾರ್ರಿ ಈಗ ನಾವು ಮಾಡಿಲ್ಲ ಆದ್ರ ರುಚಿ ಮಾಡ್ಕೊಂಡ್ವಿ ನಾವು ತಿಂತಾರ ಆಗಿನ ಕಾಲದಾಗ ಉಳ್ಳಾಕನು ಅಡಿಗೆ ಕಮ್ಮಿ ಇರ್ತಿತ್ತು ಬೆಳೆಸಿದ್ದಿಲ್ಲ ರೊಕ್ಕ ಕಮ್ಮಿ ಇರ್ತಿತ್ತು ಈಗಿನ ಕಾಲದಾಗ ರೊಕ್ಕನೂ ಅದ ಅನ್ನನೂ ಅದ ಚೆಲ್ಲದೂ ಅದ ಅಂತಾಳೆ ಸಾಧ್ಯ ಚೆಲ್ಲದೆ ಭಾಳ ಅದ ರೀ ಉಣೋದು ಕಮ್ಮ ಚೆಲ್ಲದೆ ಭಾಳ ಮನೆ ದನ ಇದ್ರು ದನಕ್ಕೆ ಹಾಕಿಲ್ಲ ಆಗಿನ ಒಂದಿ ಮಾಡ್ಕೊಂಡು ಉಂಡಾರ ಉಳ್ಳಾಕೆ ಇರ್ತಿದ್ದಿಲ್ಲಲ್ಲ ಅವಾಗ ದನಕ್ಕೆ ಹಾಕ್ಬೇಕು ಅದಿಷ್ಟು ಮಾಡಿ ಅದ್ರೊಳಗೆ ಪುಟ್ಟೆ ಹಾಕಿದ್ದು ಮತ್ತು ಮರ ತೊಗೊಂಡು ಕೇರ್ಬೇಕ್ರಿ ಕೇರಿ ಮತ್ತು ಅವು ನುಚ್ಚ ಬೇಳೆ ಕಡ್ಯಾಕ್ ಮಾಡ್ಕೊಳ್ಬೇಕು ಇವು ಮತ್ತು ಸಣ್ಣಂದು ಜಲುಡಿಲೆ ಹಿಡ್ಬೇಕ್ರಿ ಹಿಟ್ಟು ಕಡ್ಯಾಕ್ ಆಗ್ತದ ನುಚ್ಚು ಕಡ್ಯಾಕ್ ಆಗ್ತಾವ ಸಣ್ಣ ಹಿಟ್ಟು ತೆಗಿಲಿಕ್ಕೆ ದನ ಕರ ಇದ್ದವ್ರಿಗೆ ಕೊಡೋದು ಮತ್ತೇನು ಮಾಡ್ತೀವಿ ಈಗ ಯಾರೂ ಉಣಂಗಿಲ್ಲ ನಾವು ಚೆದ್ದಿಲ್ಲ ಆದ್ರೆ ದನಗಳಿಗೆ ತಿನ್ನಿಸ್ತೀವಿ ನೋಡಿ ಮನೆ ದನ ಕರ ತಿದ್ವಿ ಪಾಪ ಅವರೇ
ನಾವು ಉಣೋದು ಬೇಡ ದನಕರೆ ದಂತ ಬಾಯಾಗ ಹಾಕ್ಬೇಕಂತ ಜೋಳದ ಗೋಳ್ಳ ಆಯ್ತು ರೊಟ್ಟಿ ತುಣಕ ಓಕೆ ಸ್ನೇಹಿತರೆ, ನೋಡಿ ಬ್ಯಾಳಿ ಒಡೆದು ಎಲ್ಲ ಹಸನ್ ಮಾಡಿ ಇಟ್ರೆ ನಮ್ಮತ್ತಿ ಈ ಥರ ಆಗ್ಯಾವ ನೋಡ್ರಿ. ಬ್ಯಾಳಿ ನಾವು ಅಂಗಡ್ಯಾಗ ಬ್ಯಾಳಿ ತರೋದು ಪಾಲಿಶ್ ಇರ್ತಾವೆ, ಭಾಳ ಕ್ಲೀನ್ ಭಾಳ ಸ್ವಚ್ಛ ಅಂತೀವಲ್ಲ, ಅದು ಪೌಡ್ರ್ ಮಿಕ್ಸ್ ಆಗಿರ್ತೈತಿ ಆ ಬ್ಯಾಳಿ. ಅಂಥ ಬ್ಯಾಳಿ ತಿನ್ನೋದಕ್ಕಿಂತ ಈ ಥರ ನ್ಯಾಚುರಲ್ ಆಗಿ ಮನೆಯಲ್ಲೇ ಮಾಡಿಕೊಂಡು ಈ ಥರ ಯಾವುದು ಕೆಮಿಕಲ್ ಇಲ್ಲದೆ ಬ್ಯಾಳಿಗೆ ಯಾವುದು ಔಷಧ ಹಾಕ್ದೇ ಈ ಥರ ಬೆಳಿತೀವಲ್ವ, ಈ ಥರ ಸ್ವಚ್ಛವಾಗಿ ಮಾಡ್ಕೊಂಡು ತಿಂತೀವಲ್ಲ, ಇದರಲ್ಲೇ ರುಚಿ ಜಾಸ್ತಿ ಇರುತ್ತೆ ನೋಡಿ. ಅದು ನೋಡೋದಕ್ಕೆ ಚಂದ, ಇದು ಉಣ್ಣೋದಕ್ಕೆ ಚಂದ. ಈಗ ನೋಡಿರಿ, ಇಷ್ಟು ಬ್ಯಾಳಿ ಸಿಕ್ಕವು ನೋಡಿರಿ. 7 ಸೇರು ತೊಗರಿ ಒಳಗೆ ಇಷ್ಟು ಬ್ಯಾಳಿ ಸಿಕ್ಕವು. ಒಂದು 4 ಸೇರು ಆಗ್ತಾವನಂತೀನಿ ಬ್ಯಾಳಿ. ಆಮೇಲೆ ಇಲ್ಲಿ ನೋಡಿರಿ, ಇದು ನುಚ್ಚು ನೋಡಿರಿ, ಇದು ಮೀಡಿಯಮ್ ನುಚ್ಚು ಸಿಕ್ಕೈತಿ, ದಮ್ಮ ನುಚ್ಚು, ಇದು ಇಷ್ಟು ನುಚ್ಚು ಸಿಕ್ಕೈತಿ. ಅದಕ್ಕಿಂತ ಇದು ಸಣ್ಣ ನುಚ್ಚು ನೋಡಿರಿ. ಈ ಥರ 3 ತಂಡು ಬರ್ತೈತಿ ಇದ್ರೊಳಗೆ ನೋಡಿರಿ. ಈ ಥರ ಇದು ದಪ್ಪ ನುಚ್ಚು, ಅದ್ರೊಳಗೆ ಇದು ಸಣ್ಣ ನುಚ್ಚು. ಇದು ಇನ್ನೂ ಕೇರ್ಬೇಕ್ರಿ, ಇನ್ನೂ ಸ್ವಲ್ಪ ಒಳಗೆ ಇದು ಐತಿ, ಸೊಟ್ಟಿ ಇರ್ತೈತಿ, ಸ್ವಲ್ಪ ಇನ್ನೂ ಕೇರಬೇಕು. ಇದಕ್ಕಿಂತ ಇನ್ನೂ ಪೌಡ್ರದಂಥ ನುಚ್ಚು ಬರುತ್ತೆ. ಅದ್ರದ್ದು ನಮ್ಮ ಅತ್ತೆಯರು ಹೇಳಿದ್ರಲ್ಲ, ಅದ್ರದ್ದು ನರಗಿನ ರೊಟ್ಟಿ ಸರಗಿನ ರೊಟ್ಟಿ ಅಂದ್ರಲ್ಲ ಅವರು, ಆ ಥರದ ರೊಟ್ಟಿ ಮಾಡ್ಕೊಂಡು ತಿಂತಿದ್ರು ಅಂಥೇಳಿ ನಾನು ಒಂದು ಸಾರಿ ನೋಡೋಣ ಹೆಂಗಿರ್ತಾ ಅಂತೇಕೆ ಅಂದೆ ನಾನು. ಅದೇ ಬೇಡವಾ, ಅವಾಗ ಚಲೋ ತೊಗರಿ ಇರ್ತಿದ್ವು, ಅವಾಗ ಏಕರಾಶಿ ತೊಗರಿ ಚಲೋ ಇರ್ತಿದ್ವು, ಅವಾಗ ರುಚಿನೂ ಇರ್ತಿತ್ತು. ಈಗ ಚಲೋ ಇಲ್ಲವ, ತೊಗರಿನೂ ಚಲೋ ಇಲ್ಲ, ಈಗಿನ ಕಾಲ ತೊಗರಿ ಚಲೋ ಇಲ್ಲ, ಈಗಿನ ಕಾಲದ ತೊಗರಿ ಚಲೋ ಇಲ್ಲ, ಬ್ಯಾಳೆನೂ ಚಲೋ ಇಲ್ಲ. ಅದು ಚಲೋ ಆಗಲ್ಲವ, ಬ್ಯಾಡ, ಹೊಟ್ಟಿಗೆಟ್ಟಿ ಕೆಟ್ಟಿತ್ತು. ನಾವು ಉಂಡದ್ದೇ ಬೇರೆ, ಈ ನೀವು ತಿನ್ನೋದೇ ಬೇರೆ, ಬರೀ ಎಣ್ಣೆ ಪುಡಿ ಹೊಡೆದದ್ದೇ ಕಾಳ ಕಡಿ ಬೆಳಿತಾವ, ಬೇಡವ, ಚಲೋ ಆಗಲ್ಲ, ಅದು ದನಕ್ಕೆ ಕೊಡಮ್ಮ ಅಂತ ಹೇಗೆ ಅಂದರು. ಸರಿ ಅಂತ ಬಿಟ್ಟೆ ನೋಡಿರಿ. ಇದು ಒಂಥರ ನುಚ್ಚು ಬಂದೈತೆ, ಪೂರ್ತಿ ಸಣ್ಣ ನುಚ್ಚು. ಆಮೇಲೆ ಇದು ಸ್ವಲ್ಪ ಈ ಥರ ದಪ್ಪ ನುಚ್ಚು ನೋಡಿರಿ. ದಪ್ಪ ನುಚ್ಚು ಬ್ಯಾಳೆ ಅಂತೂ ಈ ಥರ ಈಗ ನೋಡಿರಿ. ಬ್ಯಾಳೆ ಈ ಥರ ಐತೆ, ಡಬ್ಬಿಗೆ ಹಾಕಿ ತುಂಬಿಡ್ತೀನಿ. ಈ ಥರ ಆಯ್ತು ನೋಡಿರಿ. ಬ್ಯಾಳೆ ಮಾಡೋದು ಒಂದಿನ ನೀರಾಗ ಹಾಕಬೇಕು, ಮರುದಿನ ಒಣಗಿಸ್ಬೇಕು, 1-2 ದಿನ ಒಣಗಿಸಿ ಒಂದು 15 ದಿನ ಕಟ್ಟಿಡಬೇಕು. 15 ದಿನದ ಮೇಲೆ 15 ದಿನ 1 ತಿಂಗಳು ಕಟ್ಟಿಟ್ರೆ ನಡಿತೈತ್ರಿ. ಅಂದ್ರೆ ಮಿರ್ಗಿ ಮಳೆ ಅಂತ ಬರ್ತೈತಿ ನಮ್ಮ ಕಡೆ, ಮೃಗಶಿರ ಮಳೆ ಬರ್ತೈತಿಲ್ಲ, ಅದ್ರ ಒಳಗೇ ಬ್ಯಾಳೆ ಮಾಡ್ಕೊಂಬಿಡ್ಬೇಕು ನಾವು. ಆಮೇಲೆ ಬ್ಯಾಳೆ ಮಾಡ್ತೀನಿ ಅಂದ್ರೆ ಬ್ಯಾಳೆ ಸರಿ ಬರಲ್ಲ ಅವು. ಅದು ಒಂದು ಆಗಿನ ಕಾಲದಿಂದನೂ ಬಂದೈತ್ರಿ ಅದು ಪದ್ಧತಿ. ಹೀಗಾಗಿ 1 ತಿಂಗಳು ಕಟ್ಟಿಟ್ಟಿದ್ದೆ ನಾನು. 1 ತಿಂಗಳು ಹುರಿದು ಬಿಟ್ಟು ಒಣಗಿಸಿ ಹುರಿದು 1 ತಿಂಗಳು ಇಟ್ಟಿದ್ದೆ ನಾನು. 1 ತಿಂಗಳು ಇಟ್ಟ ಮೇಲೆ ನಮ್ಮ ಅತ್ತೆ ಮನೇಲೆ ಹೊಡಿತು. ಮತ್ತೆ ಆ ಕೀಸಕ್ಕಾಗಿ ಗಿರಣಿಗೆ ಹೊತ್ಕೊಂಬಾ ಅಂತೆ ಅನ್ಬೇಕು, ನಾನೇ ಇಲ್ಲೇ ತಿರುಗಿ ಬಿಡ್ತೀನಿ ಅಂತ ಏಕೆ ಹೊಡೆದ್ರೆ ನೋಡ್ರಿ. ಹೊಡೆದು ಇಷ್ಟು ಎಲ್ಲ ಹಸನ್ ಮಾಡಿಟ್ರೆ ಇವಾಗಿಂದ ಡಬ್ಬಿ ತುಂಬ ಬಿಡ್ತೀನಿ ರೀ. ಇವು ನೋಡ್ರಿ, ನಾವು ಪ್ರತಿ ವರ್ಷವೂ ಒಂದು 10-13 ಸೇರು ತೊಗರಿ ಬ್ಯಾಳೆ ಮಾಡಿದ್ವಿ ಅಂದ್ರೆ 1 ವರ್ಷ ಬರ್ತಿತ್ತು. ಈ ಒಂದು 6-7 ತಿಂಗಳು ಬರ್ಬೋದು ಅಂತ ಅನಿಸುತ್ತೆ ನನಗೆ. ಒಂದು 6-7 ತಿಂಗಳು ಬರ್ಬೋದು ಅಂತ ಅನಿಸುತ್ತೆ. ನೋಡೋಣ ಎಲ್ಲಿವರೆಗೆ ಬರ್ತಾವೆ ಗೊತ್ತಿಲ್ಲ. ಒಂದು 7 ಸೇರು ತೊಗರಿ ಅಷ್ಟೇ ಇದ್ವು, ಎಲ್ಲ ಹಂಗೆ ಹಿಂಗೆ ಹೋಗಿ ಒಂದು 6 ಸೇರು ಆಗಿದ್ವು. 6 ಸೇರಿನೊಳಗೆ ಒಂದು 4 ಸೇರು ಬ್ಯಾಳೆ ಹೊಡ್ತಾವೆ ಅಷ್ಟೇ. ಯಾಕಂದ್ರೆ ನಾವು ಬ್ಯಾಳೆ ಅಷ್ಟೊಂದು ಜಾಸ್ತಿ ಯೂಸ್ ಮಾಡಲ್ರಿ. ಏನನ್ನ ನಾವೇ ರೀ ಸಣ್ಣರಿದ್ದಾಗ ಹೆಂಗೆ ಉಂಡೀವಿ, ಅವಾಗಿದ್ದದ್ದು ರುಚಿ ಇವಾಗಿಲ್ಲ. ಮತ್ತು ನಮಗೇನೋ ಒಂದು 50 ಆಗಿಲ್ಲ, 60 ಆಗಿಲ್ಲ, ಒಂದು 40 ಆಗಿಲ್ಲ ಏಜು. ಆದ್ರೆ ನಾವು ಚಿಕ್ಕವರಿದ್ದಾಗ ಉಂಡಂಥ ರುಚಿ ಇವಾಗ ಉಳಿದಿಲ್ಲ. ಹಿಂಗಾಗಿ ಸಾರನ್ನ ಅಷ್ಟೊಂದು ಇಷ್ಟ ಆಗೋದಿಲ್ಲ ರೀ, ಯಾಕೋ ಗೊತ್ತಿಲ್ಲ. ನಮ್ಮ ಅತ್ತೆನೂ ಅಂತಿರ್ತಾಳೆ, ಅವಾಗ ಸಾರು ಮಾಡ್ತಿದ್ದೆ ಅವಾಗ ಎಷ್ಟು ಘಮ ಘಮ ಅಂತಿತ್ತು, ಎಷ್ಟು ರುಚಿ ಬರ್ತಿತ್ತು, ಸಾರೇ ಹೋಗಲ್ಲವ ಈಗ ಅಂತ ಅಂತಾಳೆ ನಮ್ಮ ಅತ್ತೆನೂ. ಹಂಗಾಗೈತಿ ರೀ ಈಗ. ಯಾಕಂದ್ರೆ ಬೆಳಸ ಹಂಗೈತಿ, ಮಾಲ್ ಹಂಗೈತಿ ಈಗಿನ ಕಾಲದ್ದು. ನಾವು ನೋಡ್ರಿ ಹೀಗೆ ಹುಟ್ಟಿ ಹೀಗೆ ಬೆಳೆದ್ರೂ ಈಗಿನ ಕಾಲ ಆಗಿನ ಕಾಲ ಅನ್ನೋವಂಥ ಪರಿಸ್ಥಿತಿ ಐತಿ ಸದ್ದ. ಯಾವಾಗ ಜಾಸ್ತಿ ಅಂದ್ರೆ ಟೊಮೆಟೊ ಹಾಕಿ ಶೇಂಗದ ಕಾಳು ಹಾಕಿ ಮಾಡಿರ್ತೀನಿ ನಾನು. ಶೇಂಗಾ ಸಾರು ಮಾಡ್ತೀನಿ. ಮಜ್ಜಿಗೆ ಸಾರು ಅಂತ ಆ್ಯಸ್ ಯೂಶ್ವಲ್ ಮೊಸರು ಮಜ್ಜಿಗೆ ಇದ್ದೇ ಇರ್ತೈತಿ. ಅಪರೂಪಕ್ಕಾಗಿ ಬೇಳೆ ಸಾರು ಮಾಡಿರ್ತೀನಿ ಯಾವಾಗಾರ. ಆಮೇಲೆ ಕಟ್ಟಿ ರೊಟ್ಟಿ ಜಾಸ್ತಿ ಇದು ಬಂದ್ರೆ ಬೇಳೆ ಸಾರು ಮಾಡಿರ್ತೀನಿ. ಚಂದ ಆಗುತ್ತೆ, ಅಪರೂಪಕೊಂಡ್ರೆ ಚಂದ ಆಗತ್ತೆ ರೀ. ಓಕೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ತಿಳಿಸ್ರಿ. ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ ಸ್ನೇಹಿತರೆ.